ಶ್ರೀ ದಕ್ಷಿಣಾಮೂರ್ತಿಯ ನಮಃ. ಶ್ರೀ ಗೋಪಾಲಕೃಷ್ಣಾಯ ನಮಃ. ನಾಡಿನ ಹಿರಿಯ ಮತ್ತು ಪ್ರಸಿದ್ಧ ನಾಟ್ಯಗುರುಗಳಾದಂಥ ಶ್ರೀ ಉಳ್ಳಾಳ ಮೋಹನ್ ಕುಮಾರ್ ಅವರ ಸಂಸ್ಥೆ ನಾಟ್ಯ ನಿಕೇತನ ಇದರ 70ನೇ ವರ್ಷದ ಒಂದು ಅವಸರದಲ್ಲಿ ವರ್ಷವಿಡೀ ಹಮ್ಮಿಕೊಂಡಂಥ ಒಂದು ಕಾರ್ಯಕ್ರಮ. ಇವತ್ತು ಅದಕ್ಕೆ ಜಂಟಿಯಾಗಿ ನಮ್ಮ ಮಠದ ಶಿಷ್ಯರಾದ ಶ್ರೀ ಚಂದ್ರಶೇಖರ್ ನಾವುಡ ಅವರ ಸಂಸ್ಥೆಯ 40ನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ ಅದರ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ಕೊಲ್ಲಿಯ ಮೂಕಾಂಬಿಕಾ ದೇವಸ್ಥಾನ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವುಡ್ರು ಹೇಳಿದರು ಬರಬೇಕು. ಅದರಲ್ಲಿ ಮುಖ್ಯವಾಗಿ ನಮಗೆ ಬಹಳ ಸಂತೋಷದಿಂದ ನಾವು ಬಂದದ್ದು ಉಳ್ಳಾಳ ಮೋಹನ್ ಕುಮಾರ್ ಅವರ ಮನೆಗೆ. ನಮಗೆ ಭಾಳ ಅಭಿಮಾನದ ಒಬ್ಬ ಹಿರಿಯ ಕಲಾವಿದರವರು, ನಮ್ಮ ಪೂಜ್ಯ ಗುರುಗಳಾದಂಥ ಕೇಶವಾನಂದ ಭಾರತಿ ಶ್ರೀಪಾದಂಗಳವರಿಗೆ ಬಹಳಷ್ಟು ಅಚ್ಚುಮೆಚ್ಚಿನ ಒಬ್ಬರು ನಾಟ್ಯಾಚಾರ್ಯರವರು. ನನ್ನ ಪೂರ್ವಾಶ್ರಮದ ಸಹೋದರಿಗೆ ನಾವೆಲ್ಲ ಎಳವೇ ಇಲ್ಲಿ, ನಮಗೆಲ್ಲ ಅದು ಭಾಳ ಚಿಕ್ಕವರಾಗ. ಆ ಸಂದರ್ಭದಲ್ಲಿ ಮಠದಲ್ಲಿ ಬಂದು ಅವರು ಪಾಠ ಹೇಳ್ತಾ ಇದ್ದದನ್ನು ಇವತ್ತಿಗೂ ಕೂಡ ಭಾಳ ಸಂತೋಷದಿಂದ ಅವರು ಅದನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಹೀಗೆ ಶ್ರೀಮಠದ ಮೇಲೆ ಬಹಳಷ್ಟು ಅಭಿಮಾನವನ್ನು ಇರಿಸಿ ಇವತ್ತಿಗೆ ಕೂಡ ನಾವುಡ್ರು ಬಂದು ಮಠಕ್ಕೆ ಹೋಗುವ ಅಂದರೆ ಬೆಳಗ್ಗೆ ಸ್ವಲ್ಪ ಆಯಾಸ ಆಗಿರ್ತಾರೆ, ಆದರೆ ಮಠಕ್ಕೆ ಹೋಗುವ ಅಂದರೆ ಸಂಜೆ ಭಾಳ ಲವಲವಿಕೆಯಿಂದ ಬಂದು ಮಠದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಿಜವಾಗಿ ಅದಕ್ಕೆ ಏನು ಕಾರಣ ಅಂದರೆ ಅವರು ಕಲಿತಂತಹ ವಿದ್ಯೆ ಮತ್ತು ಆ ವಿದ್ಯೆಯಲ್ಲಿ ತೊಡಗಿಕೊಂಡಂತಹ ಅವರ ಆ ದೊಡ್ಡ ಒಂದು ಮನಸ್ಸು. ಆ ದೃಷ್ಟಿಯಿಂದ ಇವತ್ತು 92ರ ಹರೆಯದಲ್ಲಿ ನನ್ನ 2ನೇ ಪೀಠಾರೋಹಣದ ಒಂದು ಗೌರವವನ್ನು ನಾನು, ಆ ವಾರ್ಷಿಕೋತ್ಸವದ ಒಂದು ಗೌರವವನ್ನು ನಾನು ಉಳ್ಳಾಳ ಮೋಹನ್ ಕುಮಾರ್ ಅವರಿಗೆ ಕೊಟ್ಟದ್ದನ್ನು ಇವತ್ತಿಗೂ ನಾನು ಅದನ್ನು ಭಾಳ ಹೆಮ್ಮೆಯಿಂದ ಸ್ಮರಿಸಿಕೊಳ್ತಾ ಇದ್ದೇನೆ. ಯಾಕೆಂದರೆ ಒಬ್ಬ ಮಠದ ಒಬ್ಬ ಆತ್ಮೀಯರಾಗಿ, ಒಬ್ಬ ಹಿರಿಯ ಕಲಾವಿದರಾಗಿ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಹೆಸರು ಮಾಡಿದಂಥ ಅವರಿಗೆ ಆ ಗೌರವ ಸಂದಿರೋದು ನಮಗೂ ಒಂದು ಭಾಳ ಸಂತೋಷದ ವಿಷಯ. ಅವರ 90ನೇ ವರ್ಷದಲ್ಲಿ ಆ ಸನ್ಮಾನ ನಡೆದಿತ್ತು. ಇವತ್ತಿಗೆ 92ರ ಹರೆಯದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಇನ್ನಷ್ಟು ನೃತ್ಯ ಕಲೆಯ ಸೇವೆ ಮಾಡುವಂಥ ಒಂದು ಭಾಗ್ಯವನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅವರ ಸಂಸ್ಥೆ ನಾಟ್ಯ ನಿಕೇತನ ಇನ್ನಷ್ಟು ಹೆಚ್ಚಿನ ರೀತಿಯಿಂದ ಅದು ಉಜ್ವಲವಾಗಿ ಬೆಳಗಲಿ. ಅದರಿಂದಾಗಿ ಬಹಳಷ್ಟು ನೃತ್ಯ ವಿದ್ಯಾರ್ಥಿಗಳು ಸಮಾಜದಲ್ಲಿ ಅನಾವರಣಗೊಳ್ಳಿ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತಾ, ಇವತ್ತು ಇಲ್ಲಿ ಉಪಸ್ಥಿರುವಂತಹ ಶ್ರೀ ಉಳ್ಳಾಳ ಮೋಹನ್ ಕುಮಾರ್ ಅವರಿಗೆ, ಅವರ ಸುಪುತ್ರಿಗೆ, ಅವರ ಎಲ್ಲ ಶಿಷ್ಯವರ್ಗದವರಿಗೆ, ನಮ್ಮ ಆತ್ಮೀಯ ಅಭಿಮಾನಿಗಳಾದಂಥ ಶ್ರೀ ಚಂದ್ರಶೇಖರ್ ನಾವುಡ ಅವರಿಗೆ ಮತ್ತು ಇಲ್ಲಿ ಬಂದಂಥ ಎಲ್ಲ ಅವರ ವಿದ್ಯಾರ್ಥಿ ವೃಂದದವರಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳ ಅನುಗ್ರಹವನ್ನು ಕಾಂಕ್ಷಿಸ್ತಾ ಮತ್ತೊಮ್ಮೆ ಅವರಿಗೆ ದೇವರ ಎಲ್ಲ ಆಶೀರ್ವಾದವನ್ನು ಬೇಡ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಃ. ನಮ್ಮ ಈ ಮನೆಗೆ ನಾನು ಯೋಚಿಸಿಕೊಂಡಿದ್ದೆ ಒಮ್ಮೆ ಗುರುಗಳನ್ನು ಕರೆಸಬೇಕಂತ. ದೊಡ್ಡ ಸ್ವಾಮಿಗಳು ಕೂಡ ನನ್ನ ಮೇಲೆ ಆತ್ಮೀಯತೆಯಿಂದ, ಅವರ ಅಮ್ಮ ಇರುವಾಗ ಕೂಡ ನನ್ನನ್ನು ಮನೆಗೆಲ್ಲ ಕರೆಸಿ ಪ್ರೀತಿಯಿಂದ ಮಾತನಾಡ್ತಿದ್ದರು. ಹಾಗೆ ಅದು ಏನೋ ಸಾಧ್ಯವಾಗಿಲ್ಲ. ಈ ನೆನೆಸಿಕೊಂಡಿದ್ದೆ ಮನಸ್ಸಿನಲ್ಲಿ. ಆದರೆ ಒಂದು ಅವಕಾಶ ನನ್ನ ಶಿಷ್ಯ ಚಂದ್ರಶೇಖರ ನಾವುಡರು ಮಾಡಿಕೊಟ್ಟರು. ಹಾಗೆ ನಾನು ಎಡ್ನೀರು ಮಠ ಅಂದರೆ ನನಗೆ ತಾಯಿ ಮನೆ. ಹಾಗೆ ಸ್ವಾಮಿಗಳು ಕೂಡ ಯಾವಾಗಲೂ ನನಗೆ ಆಶೀರ್ವಾದ ಮಾಡ್ತಿದ್ದರು. ನನ್ನ ಯಾವ ಕಾರ್ಯಕ್ರಮಕ್ಕೆ ಕರೆದರೂ ಬರ್ತಿದ್ದರು ಮತ್ತು ತುಂಬ ಮನಸ್ಸಿನಿಂದ ಆಶೀರ್ವಾದ ಮಾಡ್ತಿದ್ದರು. ಮತ್ತು ಎಲ್ಲರ ಎದುರಿನಲ್ಲಿ ಹೇಳ್ತಿದ್ದರು. ನಿರ್ವಂಚನೆಯಿಂದ ಒಂದು ಪಾಠ ಹೇಳುವ ಗುರು ಇವರು ಮೋಹನ್ ಕುಮಾರ್ ಅಂತೂ, ಅವರಿಗೆ ಯಾವಾಗಲೂ ಒಳ್ಳೆಯದನ್ನೇ ನಾನು ಬಯಸಿದ್ದೇನೆ, ಒಳ್ಳೆಯದಾಗಬೇಕಂತ ಎಲ್ಲರ ಎದುರಿನಲ್ಲಿ ಕೂಡ ಹೇಳ್ತಿದ್ದರು. ಹಾಗೆಯೇ ಅವರನ್ನು ಇವರಲ್ಲಿ ನಾನು ಕಾಣ್ತಾ ಇದ್ದೇನೆ. ಹಾಗೆ ನನಗೆ ಸಾಮರ್ಥ್ಯ ಇರುವವರೆಗೆ ದೇವರು ಕೊಡ್ತಾನೆ. ನಾನು ಹೋಗಿ ಮಠಕ್ಕೆ ಹೋಗಿ ಅವರ ಆಶೀರ್ವಾದ ಬೇಡ್ತಾ ಇದ್ದೇನಂತ ಬೇಡ್ತಾ ಇರಬೇಕಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೇನೆ. ಮತ್ತು ನನ್ನ ಮನೆ ಪಾವನವಾಯಿತು. ಹಾಗೆಯೇ ಎಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮನ್ನು ಹರಸಿದ್ದಾರೆ. ಹಾಗೆ ಇನ್ನೊಮ್ಮೆ ಅವರ ಪಾದಕಮಲಗಳಿಗೆ ವಂದನೆ ಮಾಡುತ್ತಾ ನನ್ನ 2 ಮಾತುಗಳನ್ನು ಸಮಾಪನಗೊಳಿಸ್ತಾ ಇದ್ದೇನೆ.
ನಮಸ್ಕಾರ. ಪರಮಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ಪಡಮಾಡುತ್ತಾ ಗುರುಗಳಾದಂಥ ಉಳ್ಳಾಲ ಮೋಹನ್ ಕುಮಾರರಿಗೆ ನಮಸ್ಕರಿಸುತ್ತಾ ಇವತ್ತು ಶ್ರೀ ನಾಟ್ಯಾಂಜಲಿ ಕಲಾ ಅಕಾಡೆಮಿಯ 40ನೇ ವರ್ಷದ 32ನೆಯ ಕಾರ್ಯಕ್ರಮವಾಗಿ ನಮ್ಮ ಗುರುಗಳ ಮನೆಯಲ್ಲಿ ಮಾಡಬೇಕು ಅಂತ ಇದ್ದೆ. ಆದರೆ ಗುರುಗಳ ಮನೆಯ ಹತ್ತಿರ ಇರುವಂಥ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಶ್ರೀ ಸತ್ಯನಾರಾಯಣ ರಾಜು, ಕರ್ನಾಟಕ ಕಲಾಶ್ರೀ ಶ್ರೀ ಸತ್ಯನಾರಾಯಣ ರಾಜು ಇವರಿಂದ ಗುರುಗಳಿಗೆ ಪ್ರೀತ್ಯರ್ಥವಾಗಿ ಅವ್ರ ಹತ್ರ ನಾನು ಕೇಳಿದೆ, ಗುರುಗಳೇ ನಿಮಗೆ ಏನು ಕಾರ್ಯಕ್ರಮ ಹೇಗಿರಬೇಕು, ಯಾವ ಕಾರ್ಯಕ್ರಮ ಆಗಬೇಕು ಅಂತ ಅವರು ಹೇಳಿದ ಕೂಡಲೇ ಮೇಲ್ ಡಾನ್ಸರ್ಸ್ ಒಂದು ಡಾನ್ಸ್ ಆಗಬೇಕು, ಅದರಲ್ಲಿ ಸತ್ಯನಾರಾಯಣ ರಾಜು ಅವರ ಭರತನಾಟ್ಯ ಆಗಬೇಕು ಅಂತ. ಅದಕ್ಕೋಸ್ಕರವಾಗಿ ಆ ದಿವಸ ಏನು ಪುಣ್ಯವಶಾತ್ ನಮ್ಮದೆಲ್ಲ ಗುರುಗಳ ಮತ್ತು ನಮ್ಮ ಉಳ್ಳಾಲ ಮೋಹನ್ ಕುಮಾರ್ ಗುರುಗಳ ಕೃಪೆ ಏನಾಗಿರಬಹುದು, ಸತ್ಯನಾರಾಯಣ ರಾಜು ಆ ದಿವಸ ಫ್ರೀ ಇದ್ದಾರೆ. ಅವರು ಮುಂಚಿನ ದಿವಸವೂ ಇಲ್ಲ, ಮರು ದಿವಸವೂ ಇಲ್ಲ. ಇವತ್ತು ಸತ್ಯನಾರಾಯಣ ರಾಜು ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಅವರ ಆರ್ಟಿಸ್ಟ್ ಎಲ್ಲರೂ ಬಂದಿದ್ದಾರೆ ಬೆಂಗಳೂರಿನಿಂದ. ಆರಂಭದಲ್ಲಿ ನಾವು ಇದನ್ನು CD ಯಲ್ಲಿ ಮಾಡುವಂತಿತ್ತು. ಆದರೆ ಅವರಿಗೆ ಗುರುಗಳ ಹತ್ರ ನಾನು ಭರತನಾಟ್ಯ ಮಾಡಬೇಕಾದ್ರೆ ಲೈವಲ್ಲೇ ಮಾಡೋದು. ಅದು ಪರಮಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಬರಬೇಕು, ಗುರುಗಳು ಇರಬೇಕು. ಈ ಎರಡೂ ಅಭಿಷ್ಟೆಯಿಂದಾಗಿ ಅವರು ಇವತ್ತು ನಮ್ಮೊಂದಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸತ್ಯನಾರಾಯಣ ರಾಜು ಅವರು ನರ್ಮದಾ ಮೇಡಮ್ ಅವರ ಅವಿಚ್ಛಿನ್ನ ಶಿಷ್ಯ. ಇನ್ನೊಂದು ವಿಶೇಷತ್ವ ಏನಂದರೆ, ನರ್ಮದಾ ಅವರ ಒಂದು ಆ ವರ್ಣವನ್ನು ಅವರಿಗೀಗ 60 ವರ್ಷ, ಆ 60 ಈಗ ಆಗಲಿಲ್ಲ, ಈಗ 60 ವರ್ಷದ ಹಂತದಲ್ಲಿದ್ದಾರೆ. ಅದರ 60 ಪ್ರಯೋಗಗಳನ್ನು ಮಾಡಬೇಕು ಅಂತ ಕರ್ನಾಟಕದಾದ್ಯಂತ ಮಾಡಬೇಕು ಅಂತ ಆ ಒಂದು ಹಂಬಲದಿಂದಾಗಿ ಅವರು ಅದನ್ನು ನಾನು ಕೇಳಿದೆ, 60ರಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ಬೋದು ಅಂತ. ನಾನು ಅವ್ರ ಹತ್ರ ಹೇಳುವಾಗ ಸ್ವಲ್ಪ ಲೇಟ್ ಆದ ಕಾರಣ ಏನೋ ಆ 60 ಕಾರ್ಯಕ್ರಮಗಳು ಅವರಿಂದ ಫಿಕ್ಸ್ ಆಗಿದೆ. ಕಡೆಗೆ ನಾನು ಹೇಳಿದೆ, ಸತ್ಯನಾರಾಯಣ ರಾಜು ನೀವು ಒಂದು ಕೆಲಸ ಮಾಡಿ, ವಿಶೇಷ ಒಂದು ಕಾರ್ಯಕ್ರಮ ನಮ್ಮ ಗುರುಗಳಿಗೋಸ್ಕರ ಮಾಡಬೇಕು ಅಂತ ಹೇಳಿದಾಗೆ ನರ್ಮದಾ ಅವರ ಅವಿಚ್ಛಿನ್ನ ಶಿಷ್ಯರಾಗಿರುವಂಥ ಸತ್ಯನಾರಾಯಣ ರಾಜು ಇವತ್ತು ನಮ್ಮ ಗುರುಗಳ ಸಮಕ್ಷಮದಲ್ಲಿ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಆ ಪರಮ ಕೃಪಾ ಕಟಾಕ್ಷಕ್ಕೆ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಈ ಕಾರ್ಯಕ್ರಮಕ್ಕೆ ಬಂದಂಥ ನಿಮಗೆಲ್ಲರಿಗೂ ಸ್ವಾಗತ. ಹಾಗೂ ಬಂದಂಥವರು ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಆನಂದದಿಂದ ಗುರುಗಳಿಗೆ ಮತ್ತು ಗುರುಗಳ ಕೃಪೆಯನ್ನು ಸಹ ನೀವೆಲ್ಲ ಪಡ್ಕೊಳ್ಬೇಕು ಅಂತ ನಾನು ನಾಟ್ಯಾಂಜಲಿ ಹಾಗೂ ನಾಟ್ಯ ನಿಕೇತನದ ಪರವಾಗಿ ನಾನು ಯಾಚಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಶ್ರೀ ಗುರುಗಳ ಪಾದಾರವಿಂದಕ್ಕೆ ನಮಸ್ಕಾರ ಹೇಳ್ತಾ, ಮೋಹನ್ ಸರ್ ನನಗೆ ಒಂಥರ ಕ್ಲೋಸ್ ಫ್ರೆಂಡ್ ಥರ ಅವರು. ಹಿರಿಯ ಗುರುಗಳು, ನನಗೆ ಅಪಾರ ಅವ್ರ ಮೇಲೆ ತುಂಬ ಭಕ್ತಿ ನನಗೆ ಅವ್ರ ಮೇಲೆ. ಅದಾದಮೇಲೆ ನನಗೆ ಒಂಥರ ಫ್ರೆಂಡ್ ಥರ ಅವರು. ಪ್ರತಿ ಕಾರ್ಯಕ್ರಮ ನಾನು ಮಂಗಳೂರು ಬಂದಾಗ ಯಾವಾಗ ಫೋನ್ ಮಾಡಿದ್ರೂ, ಆ್ಯಕ್ಚುಲಿ ನನಗೆ ಇವತ್ತು ಹುಷಾರಿಲ್ಲ ಅಂತ ಹೇಳಿರ್ತಾರೆ, ನೋಡ್ರೆ ಗ್ರೀನ್ ರೂಮಲ್ಲಿ ಬಂದು ನನ್ನ ಜೊತೆ ಕೂತಿರ್ತಾರೆ. ಪ್ರೋಗ್ರಾಮ್ ಮುಂಚೆ ಗ್ರೀನ್ ರೂಮಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಿ, ಪ್ರೋಗ್ರಾಮ್ ನಂತರ ನಾನು ಬರೋದಕ್ಕಿಲ್ಲ ಹೊರಟುಬಿಡ್ತೇನೆ ಅಂತ, ತಿರ್ಗಾ ಪ್ರೋಗ್ರಾಮ್ ಅಂದರೆ ತಿರ್ಗಾ ಗ್ರೀನ್ ರೂಮ್ ಬರೋದು. ಅದು ಅವರ ಒಂದು ದೊಡ್ಡ ಗುಣ. ಪ್ರೋಗ್ರಾಮ್ ಮುಂಚೆ ಪ್ರೋಗ್ರಾಮ್ ಆದಮೇಲೆ ಬಂದು ನನಗೆ ಆಶೀರ್ವಾದ ಮಾಡಿ, ಪ್ರತಿ ಕಾರ್ಯಕ್ರಮ ನಾನು ಎಷ್ಟು ಸರಿ ಮಂಗಳೂರಿನಲ್ಲಿ ಮಾಡಿದ್ರೂ ಅಷ್ಟೂ ಸರಿ ಬಂದಿದ್ದಾರೆ ಸರ್. ಅದು ನನಗೆ ನಿಜವಾಗ್ಲೂ ಆಶೀರ್ವಾದ. ನಾನು ನರ್ಮದಾ ಆಂಟಿ ಹತ್ರ ಹೋಗಿ ಹೇಳ್ತಾ ಇದ್ದೆ, ಈ ಥರ ಸರ್ ಬಂದಿದ್ದರು ಅಂತ. ಅವರು ಆ ಒಂದು ಗುರುಗಳ ಪರಂಪರೆ ಇತ್ತಲ್ಲ, ಆ ಥರ ಗುರುಗಳ ಪರಂಪರೆ ನಮಗಿನ್ನು ಸಿಗಲ್ಲ. ದೇ ಆರ್ ವೆರಿ ಒಂಥರ ಓಪನ್ ಹಾರ್ಟೆಡ್ ಆ್ಯಂಡ್ ಪರಿಪೂರ್ಣವಾಗಿ ಅವರು ಆಶೀರ್ವಾದ ಮಾಡೋ ಶಿಷ್ಯರಿಗೆಲ್ಲ ಮಾಡ್ತಾಯಿದ್ರು. ಸೊ ಅದರಿಂದ ನೀವು ನಾವ್ಡಾ ಸರ್ ಕೇಳಿದ ತಕ್ಷಣ ಮೋಹನ್ ಸರ್ ಎನಿ ಟೈಮ್ ನಾನು ಬರ್ತೀನಿ ಅಂತೆ. ನಾನು ಅಂದರೆ ಅದು ಲೈವ್ ಮಾಡಲೇಬೇಕು. ನಾನು ತುಂಬ ವರ್ಷ ಆಯಿತು ರೆಕಾರ್ಡೆಡ್ ಡ್ಯಾನ್ಸ್ ಮಾಡಿ, ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಪೂಜ್ಯ ಗುರುಗಳ ಮಠಕ್ಕೆ ಹೋಗಿ ನಾನು ರಾಮಕಥಾ ಮಾಡ್ಕೊಂಬಂದೆ. ಅದು ತುಂಬ ದೊಡ್ಡ ಆಶೀರ್ವಾದ ನನಗೆ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ನಮ್ಗೆ ಆ ಕಾರ್ಯಕ್ರಮಕ್ಕೆ. ಮತ್ತೊಮ್ಮೆ ಬರ್ತೀನಿ ಗುರೂಜಿ. ಕೃಷ್ಣ ಕಥಾ ಮಾಡಿದ್ದೀನಿ, ಕೃಷ್ಣ ಕಥೆ ಮಾಡೋಕ್ಕೂ ಬರ್ತೀನಿ. ಆ್ಯಂಡ್ ಸ್ಪೆಷಲಿ ಮಂಗಳೂರು ಅಂದರೆ ನನಗೆ ಮೋಹನ್ ಸರ್ ಆ್ಯಂಡ್ ರಾಜಕ್ಕನೇ ಫಸ್ಟ್. ನನಗೆ ಮುಂಚೆಯಿಂದ ರಾಜಕ್ಕ ಪರಿಚಯ ಫ್ರಮ್ ಬೆಂಗಳೂರು ನಾಟ್ಯ ಇನ್ಸ್ಟಿಟ್ಯೂಟಲ್ಲಿ ಪರಿಚಯ ಆಗಿದ್ದು. ಒಳ್ಳೆ ಒಡನಾಟ ನಮ್ಮದು. ಯಾವುದೇ ಒಂದು ಕಮರ್ಷಿಯಲ್ ಫ್ರೆಂಡ್ಶಿಪ್ ಅಲ್ಲ, ನಾವು ವಿ ಆರ್ ರಿಯಲ್ ಫ್ರೆಂಡ್ಸ್. ದಿನ ನೋಡ್ಕೊಳ್ದೇ ಇರ್ಬೋದು, ಮಾತಾಡ್ತಾ ಇರ್ಬೋದು, ಬಟ್ ಆತ್ಮೀಯತೆ ಆವಾಗಲಿಂದ ಅದೇ ಥರ ಇದೆ ನಮಗೆ. ಸೊ ತುಂಬ ತುಂಬ ಧನ್ಯವಾದ ನನಗೆ ಇವತ್ತು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಇಲ್ಲಿ ಅಂದರೆ ಈ ಗುರುಗಳ ಸನ್ನಿಧಿಯಲ್ಲಿ ನಮ್ಗೆ ನೃತ್ಯ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರ. ವಿದ್ಯುಷಿ ಶ್ರೀಮತಿ ವಸುಧಾ ಬಾಲಕೃಷ್ಣ ಅವರಿದ್ದಾರೆ.
ಆ್ಯಂಡ್ ಮೃದಂಗದಲ್ಲಿ ವಿದ್ವಾನ್ ಎಸ್ ವಿ ಬಾಲಕೃಷ್ಣ ಅವರಿದ್ದಾರೆ. ನಟವಾಂಗದಲ್ಲಿ ನನ್ನ ಶಿಷ್ಯ ಭರತ್ ನಾರಾಯಣ್. ಆ್ಯಂಡ್ ಕೊಳಲಿನಲ್ಲಿ ಮುರಳಿ ಸರ್ ಬರ್ತಾ ಇದ್ದಾರೆ, ಮಂಗಳೂರಿನವರೇ ಆದ ಮುರಳಿ ಸರ್ ಅವರಿದ್ದಾರೆ. ಸೊ ಅವ್ರನ್ನೂ ನವಡಾ ಸರೇ ಫಿಕ್ಸ್ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಂಗಳಾ ಮೇಡಮ್ ಇದ್ದಾರೆ, ಅವರು ಶಿ ಇಸ್ ಎ ಗ್ರೇಟ್ ಆರ್ಟಿಸ್ಟ್. ಹಲವಾರು ಪುಸ್ತಕಗಳನ್ನ ಬರೆದು ನಮಗೆ ನೃತ್ಯಗಾರರಿಗೆಲ್ಲ ತುಂಬ ಒಳ್ಳೆ ಸಬ್ಜೆಕ್ಟ್ನ ಕೊಡ್ತಾಯಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ, ನಿಮ್ಮ ಒನ್ ಆಫ್ ದ ವರ್ಣಾಸ್ ನಾನು ಮಾಡ್ತೀನಿ ಅಂತ. ಖಂಡಿತ ಮಾಡಿ ನಿಮ್ಮನ್ನು ಬೆಂಗಳೂರಿಗೆ ಕರೆಸ್ಕೊಳ್ತೀನಿ. ಬಹಳ ಸಂತೋಷದ ಸಂಗತಿ ಅಂತ ಹೇಳಿದರೆ, ಹಿರಿಯರಾದಂತಹ ಉಳ್ಳಾಲ ಮೋಹನ್ ಕುಮಾರರು ಇಲ್ಲಿದ್ದಾರೆ. ಅವರ ಮನೆಗೆ ನಾವು ಬಂದಿದ್ದೇವೆ. ಹಾಗೆ ಪೂಜ್ಯರಾದಂಥ ಎಡನೀರು ಮಠಾಧೀಶರಾದ ಸಚ್ಚಿದಾನಂದ ಭಾರತಿ ಶ್ರೀಗಳವರು ನಮ್ಮ ಜೊತೆಗಲ್ಲಿದ್ದಾರೆ. ಒಂದು ಪವಿತ್ರವಾದಂತಹ ಒಂದು ಸನ್ನಿವೇಶ ಇದು, ಭಾವುಕವಾದಂಥ ಸನ್ನಿವೇಶವೂ ಹೌದು. ಇದನ್ನೆಲ್ಲ ಸಂಘಟನೆ ಮಾಡಿದವರು ನಮ್ಮ ಚಂದ್ರಶೇಖರ ನಾವುಡ್ರು. ಅದಕ್ಕಾಗಿ ನಾವೆಲ್ಲರೂ ಅವರಿಗೆ ಕೃತಜ್ಞರಾಗಿರಬೇಕು. ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ನಾನು ಮತ್ತು ನನ್ನ ಶ್ರೀಮತಿ ಪ್ರತಿಭಾ ಸಾಮಗಿದ್ದಾಳಲ್ಲಿ ಎಲ್ಲರ ಪರವಾಗಿ ನಾವು ಭಾಳ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಮತ್ತು ಸ್ವಾಮೀಜಿ ಅವರಿಂದ ಆಶೀರ್ವಾದವನ್ನು ಅಪೇಕ್ಷೆ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಹಿರಿಯ ಮಿತ್ರರು, ಪರಿಚಯದವರು, ಆತ್ಮೀಯರು ಇದ್ದಾರೆ. ಮತ್ತು ಒಂದು ಒಳ್ಳೆಯ ಒಂದು ಸಂತೋಷದ ಕ್ಷಣ ಇದು ಈ ಮನೆಯಲ್ಲಿರುವಂಥದ್ದು ಅಂತ ನಾನು ಭಾವಿಸ್ತೇನೆ.